ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ ಕಡೆಗೆ ಬನ್ನಿ. ಜೋಶಿಂದ ಸ್ಮೈಲ್ ಕೊಡ್ಕೊಂಡು ಹೋಗೋಣ ಬನ್ನಿ ಬೇಗ. ನಮ್ಮಮ್ಮ ಎದ್ದಿದೆ, ಸ್ವಲ್ಪ ಕೆಲಸ ಮಾಡಬೇಕು, ನೀನು ತಿಂಡಿ ಮಾಡು ಅಂದರು. ನಾನು ತಿಂಡಿ ಮಾಡಿ ಈ ಕೆಲಸಕ್ಕೆ ಬಂದಿದ್ದೀನಿ ರೀ. ತಿಂಡಿ ಅಂದರೆ ಏನು ತುಂಬ ಜಾಸ್ತಿ ಏನು ಮಾಡಲಿಲ್ಲ. ಅನ್ನ ಮಾಡದೆ ಹುಳಿ ನೆನ್ನೆದಿತ್ತು, ಅದನ್ನೇ ಕಲಸಿ ಮಕ್ಳಿಗೆ ಕೊಟ್ಟೆ. ನಾವು ಅದನ್ನೇ ತಿಂದ್ವಿ, ಅಷ್ಟೇ ಮಾಡಿದ್ದು. ಅದಾದಮೇಲೆ ಪಾಪ ತಿಂದಿರೋ ಚಿತ್ರಾನ್ನ ಕರಗಬೇಕಲ್ವ, ಸೊ ಹಾಗಾಗಿ ಪಕ್ಕದಲ್ಲೇ ಹೂವಿನ ಗಿಡಗಳನ್ನ ಹಾಕಿದ್ವಿ. ಅಲ್ಲಿ ಕಳೆ ಗಿಡಗಳು ಬೆಳೆದಿದ್ವು, ಸೊ ಅದನ್ನು ಕ್ಲೀನ್ ಮಾಡೋಣ ಅಂಥೇಳಿ ಬಂದೆ. ಕ್ಲೀನ್ ಮಾಡ್ತಾ ಇದ್ದೆ, ಆಗ ತಲೆಯಲ್ಲಿ 4 ಸಾಲುಗಳು ಹಾಗೇ ಮೆಲ್ಕಾಗ್ತಾ ಹೋದವು. ಅದನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಕೈಗೆಟುಕುವ ತುತ್ತು ಅನ್ನಕ್ಕಿಂತ ಕೈಗೆಟುಕದ ಭ್ರಷ್ಟಾನ್ನವೇ ಮೇಲಾಯಿತು. ಹೊಟ್ಟೆ ತುಂಬುವ ಅನ್ನಕ್ಕಿಂತ ಅಪರೂಪಕ್ಕೆ ತಿನ್ನುವ ಬಾಡೂಟವೇ ಲೇಸಾಯಿತು. ಭಾವನೆಗಳಿಗೆ ತುಡಿಯುವ ಹೃದಯಕ್ಕಿಂತ ದೊಡ್ಡಸ್ತಿಕೆ ತೋರುವ ಹಣವೇ ಪ್ರಾಣವಾಯಿತು. ಹೃದಯ ಶ್ರೀಮಂತಿಕೆಗಿಂತ ಹಣದ ದೊಡ್ಡಸ್ತಿಕೆ ಈ ಜಗತ್ತಿನಲ್ಲಿ ತಾಂಡವ ಆಡ್ತಾ ಇದೆ ಅಲ್ವಾ? ಹಣ ಅಂದರೆ ಎಲ್ಲರೂ ಹಿಂದೆ ಓಡ್ತಾರೆ. ಸೊ ಬನ್ನಿ, ನಿಜ ಅನಿಸಿದ್ರೆ ಒಂದು ತಂದು ಕೊಡಿ. ಸೊ ಈಗ ತೋಟದ ಹತ್ರ ಬಂದ್ವಿ. ಚೆರಿ ಹಣ್ಣು ಬಿಟ್ಟಿದೆ. ಸೊ ನನ್ನ ಮಗ ಕೀಳ್ತಾ ಇದ್ದಾನೆ. ಇನ್ನೂ ಹಣ್ಣು ಮಾಗಬೇಕಿತ್ತು, ಮಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ತುಂಬ ಸ್ವೀಟ್ ಅನ್ನಲ್ಲ ಇದು ಫ್ರೂಟು, ಒಂದು ಸ್ವಲ್ಪ ಹುಳಿ ಇರುತ್ತೆ. ಇದು ವಿಟಮಿನ್ ಸಿ ಫ್ರೂಟ್ ಇದು. ಸೊ ವಿಟಮಿನ್ ಸಿ ತುಂಬ ಹೇರಳವಾಗಿದೆ. ಇದನ್ನು ತುಂಬಾ ಯಾರೂ ಇಷ್ಟಪಡಲ್ಲ, ಆದ್ರೂ ನನಗಿಷ್ಟ ಇದು. ಯಾಕಂದರೆ ನನಗೆ ಹುಳಿ ಟೇಸ್ಟು ತುಂಬಾ ಇಷ್ಟಪಡ್ತೀನಿ. ಸೊ ಹಾಗಾಗಿ ನೋಡಿ ಇಷ್ಟೊಂದು ಬಿಟ್ಟಿದೆ ಅಂದರೆ ಈ ಗಿಡ ಈ ಸಲ. ಹೋದ ವರ್ಷ ಇಷ್ಟೊಂದು ಬಿಟ್ಟಿರಲಿಲ್ಲ, ಈ ವರ್ಷ ತುಂಬಾ ಬಿಟ್ಟಿದೆ. ಕಡ್ಡಿಗೆ ಒಂದೊಂದು 2 ಕಾಯಿ ಬಿಟ್ಟಿದೆ. ನೋಡಿ ಅಲ್ಲಿ ಎಷ್ಟೊಂದು ಬಿಟ್ಟಿದೆ, ಗೊಂಚಲು ಬಿಟ್ಟಿದೆ. ನನಗಂತೂ ನೋಡಿದೆ ತುಂಬ ಖುಷಿಯಾಗೋಯಿತು. ಪಕ್ಕದಲ್ಲೇ ಸೀಬೆ ಮರ ಇತ್ತು. ನನ್ನ ಮಗ ನೋಡಿದೆ ಪಟ್ಟಂತ ಹಾರಿ ಕಿತ್ಕೊಂಡ್ಬಿಟ್ಟು ಓಡೋಗ್ಬಿಟ್ಟ, ಎಲ್ಲಿ ನಮ್ಮಮ್ಮ ಕಿತ್ಕೊಂಡ್ಬಿಡುತ್ತೆ ಅಂತೇಳಿ. ಸೊ ಬನ್ನಿ, ಸಂಜೆ ಸ್ನ್ಯಾಕ್ಸಿಗೆ ರೆಡಿ ಮಾಡಬೇಕಿತ್ತು. ನನ್ನ ಮಗನಿಗೆ ಇಬ್ರಿಗೂ ಸ್ನ್ಯಾಕ್ಸ್ ಕೇಳ್ತಾರೆ, ಏನಾದರೂ ಬೇಕು ಅಂತೇಳಿ. ಸೊ ಹಾಗಾಗಿ ರೆಡಿ ಮಾಡೋಣ ಅಂಥೇಳಿ ಅದಕ್ಕೋಸ್ಕರ 2 ಬಾಳೆ ಎಲೆಗಳು ಬೇಕಿತ್ತು ನನಗೆ. ಸೊ ಬಾಳೆ ಎಲೆಗಳನ್ನು ಕಿತ್ಕೊಳ್ಳೋಣ ಅಂಥೇಳಿ ಬಂದ್ವಿ. 3 ಎಲೆಗಳನ್ನು ಕಿತ್ಕೊಂಡ್ವಿ. ನನ್ನ ಮಗನೇ ಕಿತ್ಕೊಟ್ಟ. ನೋಡಿ ಕಟ್ ಮಾಡಿಕೊಡ್ತಾ ಇದ್ದಾನೆ. 3 ಎಲೆಗಳನ್ನು ಕಟ್ ಮಾಡಿಕೊಟ್ಟ, ಏನಾದರೂ ವೇಸ್ಟ್ ಆದರೆ ಅಂತ ಹೇಳ್ಬಿಟ್ಟು. ಮನೆಗೆ ಬಂದು ಚೆರಿ ಹಣ್ಣುಗಳನ್ನು ಕಿತ್ಕೊಂಡಿದ್ವಲ್ವ, ಅದನ್ನು ತೊಳೆದು ಉಪ್ಪು ಖಾರ ಹಾಕಿ ಚೆನ್ನಾಗಿ ತಿಂದ್ವಿ. ಹೆಂಗಿತ್ತು ಅಂತೀರ ಟೇಸ್ಟು? ಸೂಪರಾಗಿತ್ತು ರೀ. ಸೊ ಬನ್ನಿ ರೆಸಿಪಿ ಕಡೆಗೆ ಹೋಗೋಣ. ಈಗ ಗಸಗಸೆನ ಹುರ್ಕೊಂಡಿದ್ದೀನಿ, ಏಲಕ್ಕಿಯನ್ನು ಪುಡಿ ಮಾಡ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಈಗ ಒಂದು ಬೌಲ್ ಕಾಯಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಅದು ಸಣ್ಣ ಬೌಲ್ ನೋಡಿ, ಸಣ್ಣ ಬೌಲಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕು, ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಅದರೊಳಗಡೆ ಬೆಲ್ಲವನ್ನು ಹಾಕಬೇಕು. ಬೆಲ್ಲ ತುರ್ಕೊಂಡಿದ್ದೀನಿ ನಾನು. ಅದರೊಳಗಡೆ ಒಂದು ಸ್ವಲ್ಪ ಬೆಲ್ಲ ಕರಗ್ತಿದೆ ಅನ್ನುವಾಗ ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮೇಲೆ ಗಸಗಸೆ ಮತ್ತು ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ. ನೋಡಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಡ್ರೈ ಫ್ರೂಟ್ಸನ್ನು ಒಂದು ಸ್ವಲ್ಪ ದಿನಗಳ ಹಿಂದೆ ಬೇಕು ಅಂತೇಳಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇನ್ನೊಂದು ಸಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಬಿಡೋದು. ಈಗ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಡಬೇಕು. ನೋಡಿ ಅಲ್ಲಿ ಗುಳ್ಳೆಗಳು ಬಂದಿದೆಯಲ್ವ, ಆ ರೀತಿ ಆದಾಗ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಈ ಕನ್ಸಿಸ್ಟೆನ್ಸಿಯಲ್ಲಿ. ನೆಕ್ಸ್ಟ್ ನೋಡಿ ಈ ರೀತಿ ಉಕ್ಕು ಬರುತ್ತಲ್ವ, ಆಗ 1.5 ಕಪ್ನಷ್ಟು, ಚಿಕ್ಕ ಕಪ್ ತೊಗೊಂಡಿದ್ದೀನಿ ನಾನು, 1.5 ಕಪ್ನಷ್ಟು ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು, ಸಾಫ್ಟಾಗಿ ಬರಬೇಕು. ನೋಡಿ ಈ ಹದಕ್ಕೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಈ ಹದಕ್ಕೆ ಕಲಿಸ್ಕೋಬೇಕು, ಗಟ್ಟಿ ಇರಬಾರ್ದು, ತೆಳುನೂ ಇರಬಾರ್ದು. ಈಗ ನಾನು ಬಾಳೆ ಎಲೆಗಳನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ನೀರಿಂದ ತೊಳೆದು ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ. ನೋಡಿ ನೀಟಾಗಿ ಒರೆಸ್ಕೋಬೇಕು, ಗಲೀಜೆಲ್ಲ ಇರುತ್ತೆ. ಸೊ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಇಡ್ತಾಯಿದ್ದೀನಿ. ನೀರನ್ನು ಇಟ್ಬಿಟ್ಟು ಅದಕ್ಕೆ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಈಗ ಬಾಳೆ ಎಲೆ ಮೇಲೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವ, ಅದು ಸಣ್ಣ ಉಂಡೆ ಮಾಡಿಕೊಂಡು ಈ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಈ ರೀತಿ ತೆಳುವಿಗೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ನಾವು ಹೂರಣ ಏನು ರೆಡಿ ಮಾಡಿದ್ದೀವಿ ಅದ್ರ ಮೇಲೆ ತೆಳುವಿಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡಿಕೊಂಡು ಮಧ್ಯಕ್ಕೆ ಡಿವೈಡ್ ಮಾಡ್ಕೊಂಡು ಮಧ್ಯಕ್ಕೆ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ನೋಡಿ ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆ ಮೇಲೆ ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಇವಾಗ ಅದನ್ನು ಮುಚ್ಚಿದ್ದೀನಿ, ಆಗಿದೆ ಬೆಂದು. ಇವಾಗ ಒಂದು 15 ಮಿನಿಟ್ಸ್ ಸಾಕು. ನೋಡಿ ಅದನ್ನು ನಿಧಾನವಾಗಿ ಆರಿದ ಮೇಲೆ ತೆಗಿಬೇಕು. ನಿಧಾನವಾಗಿ ತೆಗೀರಿ. ನೋಡಿ ಇದಕ್ಕೆ ಆಯಿಲ್ ಹಾಕಿಲ್ಲ, ಯಾವುದೇ ಮೈದಾ ಹಿಟ್ಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ನ್ಯಾಚುರಲ್ ಫುಡ್ಡು. ನಮ್ಮ ಮನೆಯಲ್ಲಿ
ಈಸಿಯಾಗಿ ಸಿಗುತ್ತೆ. ತೆಂಗಿನಕಾಯಿ, ಬೆಲ್ಲ, ಅಕ್ಕಿ ಹಿಟ್ಟು ಅಲ್ವಾ. ಇದೇ ರೀತಿಯ ಹೆಲ್ದಿ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.